ಜುಬ ತೊಟ್ಟು ಹುಡುಗ ತುಂಬಾ ಸ್ಮಾರ್ಟು ವಯಸ್ಸುಕೊಳ್ಳೆ ಹೊಡೆದ ಬಿಟ್ಟ ಗ್ರೇಟು. ಏನಾದ್ರೂ ಈ ಹುಡುಗಿನ ಎತ್ತಾಕೊಂಡ್ ಬಂದ ಅನ್ಕೊಳ್ಳಿ, ಸಖತ್ ಬರ್ತುರಿ. ಏ ಲೌಡ್ ಸ್ಪೀಕರ್ ನಿನ್ಗೆ ಓಕೆ ತಾನೆ? ಆಗಿದ್ದಾಗ್ಲೇ ಎತ್ತಾಕೊಂಡ್ ಬಂದ್ಬಿಡೋಣ. ಮೈ ತುಂಬಾ ವಿಷ ತುಂಬಿಕೊಂಡಿರೋಳು ನೀನು. ಹಲ್ಲಿನಲ್ಲಿ ವಿಷ ಇರೋ ಹಾವಿನಿಂದ ತಪ್ಪಿಸೋ ನಾಟಕ ಮಾಡಿರ್ಬೇಕಲ್ಲ ನೀನು. ನಾಟಕ ಚೆನ್ನಾಗಿ ಮಾಡಿರ್ತೀಯ. ಈಗ ಇಲ್ಲಿ ನೇತ್ರನ್ ಮೇಲೆ ಎಷ್ಟು ಪ್ರೀತಿ ಮಮತೆ ಇದೆ ಅಂತ ತೋರಿಸಿ ನೀನು ಸಮುದ್ರನ ನಂಬಿಸ್ತಾ ಇದೀಯ. ನೋಡೋ, ಅವನ್ನ ನಂಬಿಸ್ದ ಹಾಗೆ ನನ್ನನ್ನ ನಂಬಿಸಕ್ಕಾಗಲ್ಲ ನಿನಗೆ. ಯಾವ ವಿಚಾರದಲ್ಲೂ ನನ್ನನ್ನ ನೀನ್ ತಡೆಯಕ್ಕೂ ಆಗಲ್ಲ. ಯಾಕಂದ್ರೆ ನಿನ್ನ ಇನ್ನೊಂದು ಮುಖ ನನಗೆ ಚೆನ್ನಾಗಿ ಗೊತ್ತಿದೆಯಲ್ಲ, ಅದಕ್ಕೆ. ಏಯ್, ಈಗೇನ್ ಚಾಲೆಂಜ್ ಮಾಡ್ತಿದೀಯಾ? ಈಗ ನಿನ್ ಜೀವ ತೆಗೆದ್ರು ವಯಸ್ಸಾಗಿತ್ತು ಮುದುಕಿ ಸತ್ಲು ಅಂತಾರೆ, ಹೌದಲ್ವಾ? ಇಲ್ಲಿವರೆಗೂ ತ್ರಿಶೂಲ ಮನೇಲಿ ಇರ್ಲಿಲ್ಲ ಅಂತ ನಿನ್ನ ಆಟ ನಡೀತಾ ಇತ್ತ ಏನೋ. ಆದ್ರೆ ಈಗ ನಮ್ಮ ಮನೆ ದೇವರ ತ್ರಿಶೂಲ ಮನೇಲಿದೆ. ಇನ್ನು ಮೇಲೆ ನಿನ್ನ ಆಟ ಏನು ನಡೆಯಲ್ಲ. ಓ, ತ್ರಿಶೂಲ ಮನೆಗೆ ಬಂದಿರೋದಕ್ಕೆ ಇಷ್ಟೆಲ್ಲ ಆಟಗಳು ಆಡ್ತಾ ಇದೀಯಾ ನೀನು? ಅದೇ ತ್ರಿಶೂಲ ಕಳವಾಗೋದಕ್ಕೆ ಹೆಚ್ಚು ಹೊತ್ತು ಬೇಡ ರಾಧಾದೇವಿ. ಈ ತ್ರಿಶಾಲಾದೇವಿ ಮನಸ್ಸು ಮಾಡಿದ್ರೆ ಎಲ್ಲ ಆಗತ್ತೆ, ನೋಡ್ತೀಯಾ? ಏನು, ಈಗೊಂದು ಸ್ಯಾಂಪಲ್ ತೋರಿಸ್ಲಾ? ನೋಡ್ತೀಯಾ? ನೋಡ್ತೀಯಾ ಅಂದೆ. ಹೇಳಿ ಗುರುಗಳೇ. ನೀನೀಗ ಮಾಡೋಕೆ ಹೊರಟಿರೋ ಕಾರ್ಯನ ಕೂಡಲೇ ನಿಲ್ಲಿಸಬೇಕು ತ್ರಿಶೂಲಾದೇವಿ. ನೀನೀಗ ಯಾವುದೇ ಕಾರಣಕ್ಕೂ ತ್ರಿಶೂಲದ ತಂಟೆಗೆ ಹೋಗಬಾರ್ದು. ನಿನ್ನ ಗ್ರಹಗತಿಗಳು ಈಗ ಚೆನ್ನಾಗಿಲ್ಲ. ಆ ತ್ರಿಶೂಲನ ಮುಟ್ಟಿದ್ರೆ ನೀನು ನಾಶ ಆಗ್ತೀಯ, ನೆನಪಿಟ್ಕೋ. ಮತ್ತೇನ್ ಮಾಡ್ಲಿ ಗುರುಜಿ? ಕಾಲ ಬರೋವರೆಗೂ ಕಾಯಬೇಕು. ಎಲ್ಲರ ಜೀವನನ ಅಂಗಳ ಮಾಡಿಕೊಂಡು ನಿನ್ನಿಷ್ಟದ ಆಟ ಆಡೋದಕ್ಕೆ ಇದು ಮೊದಲನೇ ಕಾಲ ಅಲ್ಲ ತ್ರಿಶಾಲಾದೇವಿ. ಈಗ ತ್ರಿಶೂಲ ಮನೆಗೆ ಬಂದಿದೆ. ದೈವ ಬಲ 100 ಮುಡಿಯಾಗಿದೆ. ಜಾರೋ ಬಂಡೆ ಮೇಲೆ ಕಾಲಿಟ್ಟಾಗೆ ಜೀವನ. ಹುಷಾರಾಗಿರ್ಬೇಕು. ಅಟಕ ಬಿದ್ದ ಜಾರಿದ್ರೆ ಬಂಡೆಗೇನೂ ಆಗಲ್ಲ, ನೆನಪಿಟ್ಕೊಳ್ಳಿ. ಶುಭ ಮಸ್ತು. ಯಾಕೆ ತ್ರಿಶಾಲ ಹಾಗೆ ನಿಂತ್ಬಿಟ್ಟೆ? ಅದೇನೋ ಮಾಡ್ತೀನಿ ಎಂದೆಲ್ಲ, ಹೋಗಿ ಮಾಡು. ತುಂಬಾನೇ ಅಣಕಿಸ್ತಾ ಇದೀಯಾ, ಆಮೇಲೆ ನೋಡ್ಕೊ. ಆಮೇಲೆ ನೋಡ್ಕೊಳ್ಳೋದು ಸೊಸೆ. ಎಲ್ರನ್ನು ಆಡ್ಸೋನು ಒಬ್ಬ ಇದ್ದಾನೆ, ಅವನ್ ನೋಡ್ಕೋತಾನೆ, ಅವನ್ ಆಡಿಸ್ತಾನೆ. ನೀನಲ್ಲ, ನಾನು ಅಲ್ಲ. ನೇತ್ರ ಅವ್ರೆ, ಈ ಸೀರೆ ಚೆನ್ನಾಗಿದೆ ಅಲ್ವಾ ಸರ್? ಅಜ್ಜಿ ಕೊಟ್ಟಿದ್ದು ನನಗೆ. ಇದು ಅಮ್ಮನ ಸೀರೆನಾ? ಇದು ನಿಮ್ಮ ತಾಯಿ ಸೀರೆ, ನಿಮ್ಮ ಹೆತ್ತ ತಾಯಿ ಸೀರೆ ಸರ್. ನಿಮ್ಮನ್ನ ಪ್ರೀತಿಸಿ ಲಾಲಿ ಹಾಡಿರೋ ನಿಮ್ಮ ತಾಯಿ ಸೀರೆ ಇದು. ಹೌದು ಸರ್, ಇದು ನಿಮ್ಮ ತಾಯಿ ಸೀರೆನೇ. ಈ ಸೀರೆ ನೋಡ್ತಿದ್ರೆ ಏನೋ ಒಂದು ಅಟ್ಯಾಚ್ಮೆಂಟ್ ರೀ. ತ್ರಿಶಾಲಾದೇವಿ ಹೆಸರಿಗೆ ತಕ್ಕಂತಾನೆ ಇದ್ದಾರೆ ನಮ್ಮಮ್ಮ. ಸಮುದ್ರನ ಹೆತ್ತ ತಾಯಿ ತ್ರಿಶಾಲ ಅಲ್ಲ. ಅಮ್ಮ ನಮ್ಮನ್ನ ತುಂಬಾನೇ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು. ಅಮ್ಮ ನಮ್ಮ ಜೊತೆ ಮಾತಾಡಲ್ಲ, ಆದ್ರೆ
ಅಮ್ಮ ನನ್ನನ್ನು ನೆನೆಸ್ಕೋತಿದ್ದಾರೆ ಅನಿಸ್ತಿದೆ. ಕರ್ಲಿನ್ ಕೂಗಲ್ವಾ ಸರ್? ನಿಮ್ಮ ತಾಯಿ ಪ್ರೀತಿ ನಿಮ್ಗೆ ಕೇಳಿಸಿದೆ ಅಷ್ಟೆ. ನೇತ್ರ ಅವ್ರೆ, ನನಗೆ ಈ ಸೀರೆನ ಮುಟ್ಬೇಕು ಅನಿಸ್ತಿದೆ. ಇದು ನಿಮ್ಮ ತಾಯಿ ಸೀರೆ ಸರ್. ಅಜ್ಜಿ ನನಗೆ ಕೊಟ್ಟಿದ್ದಾರೆ ಅಷ್ಟೇ. ಇವ್ರ ನಿಜವಾದ ವಾರಸ್ದಾರರು ನಿಮ್ಮ ತಾಯಿನೇ. ತಗೊಳ್ಳಿ ಸರ್. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ಸಮುದ್ರ ಸರ್, ಸರ್ ನಿಮಗೆ ನಿಮ್ಮ ತಾಯಿ ಅಂದರೆ ತುಂಬ ಪ್ರೀತಿ ಅಲ್ವಾ? ಹೌದು ನೇತ್ರ ಅವರೇ, ತ್ರಿಶಾಲಾ ದೇವಿಯವರು ನಮ್ಮನ್ನು ಸ್ಟ್ರಿಕ್ಟಾಗೇ ಬೆಳೆಸಿರ್ಬೋದು, ಆದರೆ ನನಗೆ ನಮ್ಮಮ್ಮ ಅಂದರೆ ತುಂಬಾ ಪ್ರೀತಿ. ನನಗೀಗಲೂ ಅವ್ರ ಜೋಜೋಲ್ ಅಲ್ಲಿ ಹಾಡ್ತಿರೋದು ಕೇಳಿಸ್ತಿದೆ, ನಿಜವಾಗ್ಲೂ ಕೇಳಿಸ್ತಿದೆ ನೇತ್ರ ಅವರೇ. ನಿಜವಾದ ಅಮ್ಮನ ಪ್ರೀತಿ ಇದೆ ಅಲ್ವಾ ಸರ್? ಆ ಜೀವದ ಜೋಗುಳ ನಿಮಗೆ ಕೇಳಿಸ್ತಾ ಇದೆ. ನೇತ್ರ ಅವರೇ, ನನಗೆ ತುಂಬಾನೇ ಸಂತೋಷ ಆಗ್ತಿದೆ. ನಾನು ಚಿಕ್ಕವನಿದ್ದಾಗ ಅಮ್ಮ ಈ ಸೀರೆ ಉಟ್ಕೊಂಡಾಗ ಅಮ್ಮನ ಮಡ್ಲಲ್ಲಿ ಹಾಯಾಗಿ ಮಲಗಿದ್ದೀನಿ ಅನಿಸ್ತಿದೆ. ನಿಜವಾಗ್ಲೂ ನೇತ್ರ ಅವರೇ, ನನಗೆ ತುಂಬಾನೇ ಖುಷಿ ಆಗ್ತಿದೆ. ಇರ್ಬೋದು ಸರ್. ಈ ಸೀರೆ ನಿಮ್ಗೆ ಇಷ್ಟೊಂದು ಗಾಢವಾಗಿ ಕಾಡ್ತಿದೆ ಅಂದರೆ ಇದರಲ್ಲಿ ನಿಮಗೆ ತುಂಬ ನೆನಪುಗಳಿದೆ ಅನಿಸುತ್ತೆ. ಗೊತ್ತಿಲ್ಲ ನೇತ್ರ ಅವರೇ, ನನಗೇನು ನೆನಪಾಗ್ತಿಲ್ಲ. ಈ ಸೀರೆನ ನೀವು ತುಂಬ ಜೋಪಾನವಾಗಿ ಇಟ್ಕೊಳ್ಳಿ, ಯಾಕಂದರೆ ಇದು ನಮ್ಮಮ್ಮ ತ್ರಿಶಾಲಾ ದೇವಿ ಅವ್ರದ್ದು. ತಗೊಳ್ಳಿ. ಇಲ್ಲ ಸರ್, ಇದು ತ್ರಿಶಾಲಾ ಅಮ್ಮವ್ರದಲ್ಲ, ನಿಮ್ಮ ಹೆತ್ತ ತಾಯಿ ಸೀರೆ ಸರ್ ಇದು. ತಗೊಳ್ಳಿ ನೇತ್ರ ಅವರೇ. ನೀವೇನು ಯೋಚನೆ ಮಾಡಬೇಡಿ ಸರ್. ಈ ಸೀರೆನ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡ್ತೀನಿ. ಥ್ಯಾಂಕ್ಸ್ ನೇತ್ರ ಅವರೇ. ಅದ್ಬೇಡಿ ಸರ್, ನಾನು ಬರೋಕ್ಕಿಂತ ಮುಂಚೆ ಏನೋ ಯೋಚನೆ ಮಾಡ್ತಿದ್ರಲ್ಲ, ಏನು ಯೋಚನೆ ಮಾಡ್ತಿದ್ರಿ? ಮರ್ತೇ ಬಿಟ್ಟಿದ್ದೆ ನೋಡಿ. ಹಾಸ್ಪಿಟಲಿಂದ ಫೋನ್ ಮಾಡಿದ್ರು, ನರ್ಮದಾ ಅವ್ರು ನೋಡೋಕ್ಕೆ ನಾಳೆನೇ ಮಿಸ್ ಮಾಡದೆ ಬರಬೇಕಂತೆ. ಅದನ್ನೇ ಯೋಚನೆ ಮಾಡ್ತಿದ್ದೆ. ಅದ್ರ ಬಗ್ಗೆ ಯೋಚನೆ ಮಾಡೋದೇನಿದೆ ಸರ್? ಅಕ್ಕನಿಗೇನಾದರೂ ತೊಂದರೆ ಆಗಿದೆಯಾ? ನೋ, ಏನೂ ಇಲ್ಲ. ನರ್ಮದಾ ಅವರು ಆರಾಮಾಗೇ ಇದ್ದಾರೆ. ನರ್ಮದಾ ಅವರು ಹೋಮ್ ಸಿಕ್ ಆಗಿದ್ದಾರಂತೆ. ನಿಮ್ಮನ್ನೆಲ್ಲ ನೋಡಬೇಕು, ನಿಮ್ಮ ಜೊತೆ ಇರಬೇಕು ಅಂತ ಬಯಸ್ತಿದ್ದಾರಂತೆ ಅಷ್ಟೇ. ಪಾಪ ಸರ್, ನನ್ನ ಅಕ್ಕ ನಮ್ಮ ಜೊತೆ ಖುಷಿಯಾಗಿರೋ ಟೈಮಲ್ಲಿ ಅದೆಲ್ಲೋ ಹೋಗಿ ಅನಾಥ ಥರ ಇರಬೇಕು ಅಂದರೆ ಅವಳು ಏನು ಮಾಡ್ತಾಳೆ ಹೇಳಿ? ಅವಳಿಗೂ ಬೇಜಾರಾಗಲ್ವಾ? ನೀವು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀರಾ ನೇತ್ರ ಅವರೇ? ಹುಷಾರಾಗ್ತಾರೆ. ಫಾರಿನ್ ಸೈಕಿಯಾಟ್ರಿಸ್ಟ್ ಒಬ್ಬರು ನರ್ಮದಾ ಅವ್ರ ಹೆಲ್ತ್ ಬಗ್ಗೆ ನಮ್ಮ ಜೊತೆ ಮಾತಾಡಬೇಕಂತೆ. ಅದಕ್ಕೆ ನಾಳೆನೇ ಬನ್ನಿ ಅಂತ ಫೋನ್ ಮಾಡಿದ್ರು. ನೀವು ಹೇಳಿದ್ಮೇಲೆ ನರ್ಮದಕ್ಕ ನೋಡಬೇಕು ಅಂತ ನನಗೂ ಅನಿಸ್ತಿದೆ ಸರ್. ಅದಕ್ಕೇನಂತೆ, 2 ದಿನ ರಜಾ ಹಾಕಿ ಇಬ್ಬರು ಒಟ್ಟಿಗೆ ಹೋಗ್ಬರೋಣ. ಆದರೆ ತ್ರಿಶಾಲಾ ಅಮ್ಮವರು ರಜಾ ಕೊಡಬೇಕಲ್ಲ. ಟ್ರೈ ಮಾಡಿ ನೇತ್ರ ಅವರೇ, ಅಮ್ಮನ ಕನ್ವಿನ್ಸ್ ಮಾಡಿ. ಈಗ ಅಕ್ಕನ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ. ಜೊತೆ ನೀವು ಬಂದರೆ ನರ್ಮದಾ ಅವ್ರ ಬಗ್ಗೆ ನೀವು ಡೀಟೇಲ್ ಆಗಿ ಹೇಳ್ಬೋದಲ್ವಾ? ಯಾಕಂದರೆ ನಿಮ್ಮ ಅಕ್ಕನ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಲ್ವಾ? ಆಯಿತು ಸರ್, ಅಮ್ಮವ್ರನ್ನ ನಾನು ರಜಾ ಕೇಳ್ತೀನಿ. ಹಾಗೆ ನಾನು ಅವ್ರಿಗೊಂದು ಫೈಲ್ಸ್ ತೋರಿಸ್ಬೇಕಿತ್ತು. ಬಂದೇ ಇರಿ ಸರ್.
ವಿಕ್ಕಿಯವರೇ, ಕೆಲಸ ಮಾಡ್ತಾ ಇದ್ದೆ. ಕಣ್ಣೆದ್ರಿಗೆ ಸುಳ್ಳ ನೋಡಿದ್ರೆ ಏನೋ ಯೋಚನೆ ಮಾಡ್ತಾ ಇದ್ದೀರಾ, ಕೇಳಿದ್ರೆ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ದೀರಾ. ಅದೇ ವಿಕ್ಕಿಯವರೇ, ಕೆಲ್ಸದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅಂತೂ ನೀವು ಕೆಲಸ ಮಾಡೋದಂತೂ ಬಿಡಲ್ಲ ಅಲ್ವಾ? ನಾನು ಇಲ್ಲಿಗೆ ಬಂದಿರೋದೇ ಅದಕ್ಕೆ ಅಲ್ವಾ? ನೇತ್ರವ್ರೆ, ನೀವು ಇವತ್ತಂತೂ ನನಗೆ ಹೇಳಲೇಬೇಕು. ಏನಂತ? ಐ ಲವ್ ಯು. ಅದೇ ನೀವು ಇಷ್ಟಪಡೋ ಹುಡುಗ ಹೇಗಿರ್ಬೇಕು ಅಂತ ಹೇಳ್ತೀನಿ ಅಂದ್ರಲ್ಲ, ಅದನ್ನ. ಓ ಅದಾ ವಿಕ್ಕಿಯವರೇ, ಇವತ್ತು ನನಗೆ ತುಂಬಾ ಕೆಲಸ ಇದೆ. ಇನ್ನೊಂದ್ಸತಿ ನಾನು ಯಾವಾಗಾದ್ರೂ ಫ್ರೀ ಇದ್ದಾಗ ಹೇಳ್ತೀನಿ, ಆಯ್ತಾ? ನೋ 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 ವೇಸ್. ನೀವು ಇವತ್ತಂತೂ ನನಗೆ ಹೇಳ್ದೆ ಹೋಗೋ ಮಾತೇ ಇಲ್ಲ. ನೀವು ಹೇಳಲೇಬೇಕು ಮಿಸ್ ನೇತ್ರ ಅವರೇ. ವಿಕ್ಕಿಯವರೇ, ನನಗೆ ಆಫೀಸಲ್ಲಿ ತುಂಬ ಕೆಲಸಗಳಿದೆ, ತುಂಬ ಕೆಲಸಗಳು ಪೆಂಡಿಂಗ್ ಇದೆ. ದಯವಿಟ್ಟು ಈಗ ನನ್ನನ್ನು ನನ್ನ ಪಾಡಿಗೆ ಕೆಲಸ ಮಾಡೋಕೆ ಬಿಟ್ಬಿಡಿ ವಿಕ್ಕಿಯವರೇ. ಬಿಡೋ ಮಾತಿಲ್ಲ ನೇತ್ರ ಅವರೇ. ಹೇಳಿ, ನಿಮ್ಮ ಮನ್ಸಲ್ಲಿ ಏನಿದೆ ಅಂತ ಹುಡುಗನ ಬಗ್ಗೆ ಹೇಳಲೇಬೇಕಾ? ಆಯಿತು, ಹೇಳ್ತೀನಿ. ಹೇಳಿ ಹೇಳಿ ಫಾಸ್ಟ್. ನಾನು ಪ್ರೀತಿ ಮಾಡೋ ಹುಡುಗ ನನ್ನನ್ನು ತುಂಬ ಪ್ರೀತಿಸ್ಬೇಕು. ಪ್ರೀತಿಸೋದಲ್ಲಿ ನಾನು ಪಂಟರ್. ಏನಂದ್ರೆ? ಅದೇ ಈಗಿನ ಕಾಲದಲ್ಲಿ ಪ್ರೀತಿಸೋದ್ರಲ್ಲಿ ಹುಡುಗರೆಲ್ಲ ಪಂಟರ್ ಅಂದೆ. ಬರೀ ಪ್ರೀತಿಸೋದು ಮಾತ್ರ ಅಲ್ಲ, ಅವರು ಪ್ರಾಮಾಣಿಕವಾಗಿರ್ಬೇಕು. ಪ್ರಾಮಾಣಿಕತೆ ಅಂದ್ರೆ? ನಾನು ಪ್ರೀತಿ ಮಾಡೋ ಹುಡುಗಿಗೆ ತುಂಬ ಗೌರವ ಕೊಡಬೇಕು. ಅವ್ರ ಮನೆ ಕುಟುಂಬನ ತನ್ನ ಮನೆ ಕುಟುಂಬ ಅಂತ ಪ್ರೀತಿ ಮಾಡಬೇಕು. ಇಷ್ಟೆಲ್ಲ ಗುಣಗಳಿರೋ ಹುಡುಗ ನನಗೆ ತುಂಬ ಇಷ್ಟ ಆಗ್ತಾರೆ. ಆಯ್ತಾ? ಬಾಯ್ ವಿಕ್ಕಿಯವರೇ. ನೇತ್ರ ಅವರೇ, ನೀವು ಹೇಳಿರೋ ಪ್ರತಿಯೊಂದು ಮಾತುಗಳು ನನ್ನ ಮೈಂಡಲ್ಲಿ ರೆಕಾರ್ಡ್ ಆಗಿದೆ. ಇದನ್ನೆಲ್ಲ ಮೈಗೂಡಿಸ್ಕೊಂಡು ನಿಮ್ಮ ಮುಂದೆ ಬಂದು ನಿಂತೇ ನಿಲ್ತೀನಿ. ಎಸ್, ನಿಂತೇ ನಿಲ್ತೀನಿ. ಅಲ್ಲಿಂದ ನನ್ನ ಲವ್ ಜರ್ನಿ ಸ್ಟಾರ್ಟ್. ಎಸ್. ಅಮ್ಮ ಗೊತ್ತಲ್ಲಮ್ಮ. ಅಮ್ಮ, ಅಯ್ಯೋ ರೀ ನೇತ್ರ ಅವ್ರೆ, ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ಅಮ್ಮ ಮೇರಿ ಸರ್, ಅಂತ ಏಟೇನೋ ಆಗಿಲ್ಲ ನಿಮ್ಗೆ. ರೀ ನೇತ್ರ ಅವ್ರೆ, ಯಾವ ಲೋಕದಲ್ಲಿ ನೀವು ಬರ್ತೀರಾ? ಅದು ರೀ ನೇತ್ರ ಅವ್ರೆ, ಅಮ್ಮನ ಹತ್ರ ರಜಾ ಕೇಳಿದ್ರ? ಯಾಕೆ? ಅಮ್ಮ ಮೇಲ್ಗಡೆ ಥಿಯೇಟ್ರಲ್ಲಿ ಇದ್ದಾರೆ ಸರ್, ಹೋಗಿ ಕೇಳೋದಕ್ಕೆ ನನಗೆ ಭಯ. ರೀ ನೇತ್ರ ಅವ್ರೆ, ಏನ್ ಭಯ ರೀ? ನಮ್ಮಮ್ಮ ಏನ್ ಸಿಂಹನ? ನೀವೇ ನೋಡ್ರಲ್ಲ ಬೆಳಿಗ್ಗೆ ಅಮ್ಮ ನಿಮ್ಮನ್ನ ಎಷ್ಟೊಂದು ಪ್ರೀತಿಸ್ತಾರೆ ಅಂತ. ಪ್ರೀತಿಸೋರ್ ಕಂಡ್ರೆ ನನಗೆ ಭಯ ಸರ್. ಹಾಗಿದ್ರೆ ನನ್ ಕಂಡ್ರು ಭಯನಾ? ಅದು ಸರ್. ಯಾಕ್ರಿ ಇದು ಅರ್ಧ ಅನ್ಸರ? ಅಷ್ಟೇ, ನೀವು ಅಮ್ಮನ ಹತ್ರ ರಜಾ ಕೇಳ್ದಂಗೆನೆ ನರ್ಮದ ಅವ್ರನ್ನ ನೋಡ್ದಂಗೆನೆ. ನಾನು ನರ್ಮದಕ್ಕನ್ನ ನೋಡ್ಲೇಬೇಕು. ಸರಿ ಹೋಯ್ತು, ರಜೆ ಕೇಳೋ ಧೈರ್ಯ ಇಲ್ಲ. ಹೀಗೆ ಇದ್ರೆ ಅಮ್ಮನ ಹತ್ರ ರಜಾ ಕೇಳ್ದಾಗೇನೆ ನರ್ಮದ ಅವ್ರು ನೋಡ್ದಾಗೇನೆ. ಬನ್ನಿ ಬನ್ನಿ ನೇತ್ರ ಅವ್ರೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಸರ್? ಬನ್ನಿ ನೇತ್ರ ಅವ್ರೆ, ನಾನು ಹೇಳ್ತೀನಿ ಬನ್ನಿ. ಅಮ್ಮ, ಏನು
ನೇತ್ರನು ಬಂದ್ಬಿಟ್ಟಿದ್ದಾಳೆ. ಏನಾದರೂ ಡಿಸ್ಕಸ್ ಮಾಡೋದಿತ್ತಾ? ಇಲ್ಲಮ್ಮ, ನೇತ್ರ ಅವ್ರಿಗೆ 2 ದಿನ ರಜಾ ಬೇಕಿತ್ತಂತೆ. ಅದಕ್ಕೆ ನೀನು ಅವಳನ್ನ ಸಪೋರ್ಟ್ ಮಾಡಕ್ ಬಂದಿದೀಯಾ? ನನ್ನನ್ನು ಕಂಡ್ರೆ ಭಯನ? ತಮಾಷೆ ಅನ್ನಿಸ್ತಿದೆ. ನನಗೆ ಸಮುದ್ರ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಸಮುದ್ರನ ಎಷ್ಟು ಇಷ್ಟಪಡ್ತೀನೋ ನಿನ್ನನ್ನು ಅಷ್ಟೇ ಇಷ್ಟಪಡ್ತೀನಿ. ನೇತ್ರಾವ್ರೆ, ನನಗೆ ನನ್ನಮ್ಮ ಏನು ಅಂತ ಚೆನ್ನಾಗಿ ಗೊತ್ತು. ಈಗ ಇದ್ದಕ್ಕಿದ್ದ ಹಾಗೆ ರಜಾ ಯಾಕೆ ಬೇಕು ನೇತ್ರಾವತಿ? ಆಫೀಸಲ್ಲಿ ಕೆಲಸ ತುಂಬ ಪೆಂಡಿಂಗ್ ಇದೆ ಅಲ್ವಮ್ಮ? ಹೌದು ಅಮ್ಮೋರೆ. ಗೊತ್ತಿದ್ದು ಕೇಳ್ತಾ ಇದೆಯಾ? ಅಮ್ಮ, ಅದು ನೇತ್ರಾವತಿ ಅವರು ನರ್ಮದಾ ಅವ್ರು ನೋಡೋಕೆ ಆಸ್ಪತ್ರೆಗೆ ಹೋಗ್ಬೇಕಿದೆ, ಅದಕ್ಕೆ. ಹೌದು ಅಮ್ಮೋರೆ, ನಾನು ನರ್ಮದಕ್ಕನ ನೋಡೋಕ್ಕೆ ಆಸ್ಪತ್ರೆಗೆ ಹೋಗಬೇಕಿತ್ತು. ನರ್ಮದನ್ನ ನೋಡೋಕೆ ಹೋಗ್ಬೇಕು ಅಂತ ಮುಂಚೆನೆ ಹೇಳೋದಲ್ವಾ ನೇತ್ರಾವತಿ? ಮುಂಚೆನೆ ಹೇಳಿದಿದ್ರೆ ನಾನು ಇಷ್ಟೊಂದು ಮಾತಾಡ್ತಿರ್ಲಿಲ್ಲ. ಸರಿ, ಹೋಗ್ಬಾ ಜೋಪಾನ. ಆಯಿತು ಅಮ್ಮೋರೆ, ತುಂಬ ಥ್ಯಾಂಕ್ಸ್. ಸಮುದ್ರ, ನೀನು ಹೋಗ್ತಿಲ್ವಾ ಜೊತೆಲಿ? ಹೋಗ್ತಿದ್ದೀನಮ್ಮ. ಯಾಕೆ ಹೇಳಿದೆ ಅಂದರೆ, ನರ್ಮದನ್ನ ನೀನೇ ತಾನೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದು? ಹೌದಮ್ಮ, ನಾವಿಬ್ರು ಹೋಗ್ತಾ ಇದ್ದೀವಿ. ಹೋಗಿ ಬನ್ನಿ, ಒಳ್ಳೇದಾಗಲಿ. ಹೋಗಿ ಬರ್ತೀವಮ್ಮ. ಹೋಗಿ ಬರ್ತೀವಿ ಅಮ್ಮೋರೆ. ನೀನೇನೋ ಚಿಂತೆ ಮಾಡಬೇಡ, ನಾವಿಬ್ರು ಬೇಗ ವಾಪಸ್ ಬರ್ತೀವಿ, ಆಯ್ತಾ? ಅಮ್ಮ, ಅಕ್ಕಂಗೆ ಇಷ್ಟವಾಗಿರೋ ತಿಂಡಿ ಎಲ್ಲ ಇಟ್ಟಿದ್ಯಾ ಅಲ್ವಾ? ಅಕ್ಕಂಗೆ ಇನ್ನೇನು ಇಷ್ಟ? ನೀನೇನೋ ಇಡೋದು ಬರ್ತಿಲ್ಲ ತಾನೆ? ಅವಳಿಗೆ ಜಿಲೇಬಿ ಅಂತ ತುಂಬ ಇಷ್ಟ. ರೂಮಲ್ಲಿ ಬಾಕ್ಸ್ ಹಾಕಿಟ್ಟಿದ್ದೀನಿ. ಅಯ್ಯೋ, 1 ನಿಮಿಷ ಇರು, ತರ್ತೀನಿ. ಇವಳಿಗೆ ಅಕ್ಕ ಅಂದರೆ ಪ್ರಾಣ. ಆ ದೇವರು ಇವರಿಬ್ಬರು ಒಟ್ಟಿಗೆ ಇರೋಕ್ಕೆ ಬಿಡಲ್ಲ. ಇವಳೊಂದು ಕಡೆ, ಅವಳೊಂದು ಕಡೆ. ಯಾವ ಜನ್ಮದಲ್ಲಿ ತಾಯಿ ಮಕ್ಕಳನ್ನ ದೂರ ಮಾಡಿದ್ನೋ ಏನು. ಈಗ ಸಮುದ್ರ ಸರ್, ನರ್ಮದಾಕ್ಕನಿಗೆ ಗುಲಾಬಿ ಹೂವು ಅಂದರೆ ತುಂಬ ಇಷ್ಟ. 1 ನಿಮಿಷ ಇರಿ, ಕಿತ್ಕೊಂಬರ್ತೀನಿ. ಸರಿ ನೇತ್ರ. ದೇವ್ರೆ, ಅವರಿಬ್ಬರು ಮತ್ತೆ ಎಷ್ಟೊಂದು ಪ್ರೀತಿ ಇಟ್ಟು ಯಾಕಪ್ಪ ಅವರಿಬ್ಬರನ್ನು ದೂರ ದೂರ ಇಟ್ಟಿದ್ಯಾ? ಇಲ್ಲ ಅಮ್ಮ, ಈ ದೂರ ತಾತ್ಕಾಲಿಕ ಅಷ್ಟೇ. ಎಲ್ಲರನ್ನು ಒಂದು ಕಡೆ ಸೇರಿಸ್ತಾನೆ. ಈ ಕೊಟ್ಟಿರೋ ಕಣ್ಣೀರನ್ನ ಅವನು ಆನಂದ ಬಾಷ್ಪವಾಗಿ ಬದಲಾಯಿಸ್ತಾನೆ. ನೋಡ್ತಾ ಇರಿ, ಹಾಗೆ ಬದಲಾಯಿಸೋ ಶಕ್ತಿ ಇರೋದು ಅವನಿಗೊಬ್ಬನಿಗೆ ಅಲ್ವಾ ಅಮ್ಮ ಇರೋದು. ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಪ್ಪ. ನರ್ಮದನ್ನ ಚೆನ್ನಾಗಿ ನೋಡ್ಕೊಳಕ್ ಹೇಳಿ. ಅಮ್ಮ, ನಮ್ಮ ಜೊತೆ ನೀವು ಬರ್ಬೋದಲ್ಲ? ನರ್ಮದಾ ಅವ್ರು ನೋಡಿದ್ರೆ ನಿಮಗೂ ಸಮಾಧಾನ ಆಗಿರೋದು. ಹೆತ್ಕರಳು ಹೋಗು ಅಂತಿದೆ, ಆದರೆ ಅಷ್ಟು ದೂರದ ಪ್ರಯಾಣ ಮೈಗೆ ಹೋಗ್ತಾ ಇಲ್ಲ. ನೀವಿಬ್ಬರೇ ಅವಳಿಗೆ ಧೈರ್ಯ ಹೇಳ್ಬಿಡಿಪ್ಪ. ಸರಿನಮ್ಮ. ಅಮ್ಮ, ಎಷ್ಟು ಚೆನ್ನಾಗಿದೆ ನೋಡು. ಹೋಗಿ ಬರ್ತೀವಿ ಅಮ್ಮ. ಸರಿ ಅಮ್ಮ, ನಾವು ಹೋಗಿ ಬರ್ತೀವಿ. ಜೋಪಾನಪ್ಪ. ನೀನು ಜೋಪಾನ ಅಮ್ಮ, ಬರ್ತೀವಿ. ಹೊರಡೋಣ ಸರ್. ಹುಷಾರಮ್ಮ. ಹೋಗಿ ಬರ್ತೀವಿ.
ನಾನು ಎಷ್ಟೊತ್ತಿಗೆ ನರ್ಮದ ಅಕ್ಕನ ನೋಡ್ತೀನೋ ಅಂತ ಅನಿಸ್ತಾ ಇದೆ ಸರ್ ನನಗೆ. ಪಾಪ ಸರ್, ನಮ್ಮೆಲ್ರ ಜೊತೆ ಖುಷಿಯಾಗಿರ್ಬೇಕಾಗಿರೋ ಅವಳು ಅದೆಲ್ಲೋ ಮೂಕ ಹಕ್ಕಿ ಥರ ಇದ್ದಾಳೆ. ಅವಳ ಮನಸ್ಸಲ್ಲಿ ನೋವಿನ ಬೆಟ್ಟನೇ ಇದೆ ಸರ್. ನೇತ್ರ ಅವ್ರೆ, ಡಾಕ್ಟರ್ ಮಾನಸಿ ಅವ್ರ ಮಾತು ಕೇಳಿದ್ಮೇಲೆ ನನಗೇನೋ ನರ್ಮದಾ ಅವ್ರ ಕಂಡೀಷನಲ್ಲಿ ಡೆವಲಪ್ ಆಗ್ತಿದೆ ಅನಿಸ್ತಿದೆ. ನರ್ಮದಾ ಅವ್ರಿಗೆ ಹೋಮ್ ಸಿಕ್ಕಾಗಿದೆ ಬನ್ನಿ ಅಂತ ಅಂದ್ರು. ನನಗೇನೋ ನರ್ಮದಾ ಅವ್ರ ಹೆಲ್ತಲ್ಲಿ ಡೆವಲಪ್ ಆಗ್ತಿದೆ ಅನಿಸ್ತಿದೆ. ಇದೆಲ್ಲ ಆಗ್ತಿರೋದು ಶಿವದಾಸ್ ತಂತ್ರಿಗಳು ಹೇಳಿರೋದಕ್ಕೆ ಸರ್. ಇದೆಲ್ಲ ತ್ರಿಶೂಲ ಸಿಕ್ಕಿರೋ ಮಹಿಮೆ. ಒಂದೊಂದೇ ಎಲ್ಲ ಒಳ್ಳೇದಾಗ್ತಿದೆ ಅಲ್ವಾ? ನೇತ್ರ ಅವ್ರೆ, ನೀವು ಶಿವದಾಸ್ ತಂತ್ರಿಗಳು ಹೇಳಿದ್ ನಂಬ್ತೀರಾ ಅಂದ್ಮೇಲೆ, ಹಾಗೆ ಆ ತ್ರಿಶೂಲದ ಮಹಿಮೆನ ನಂಬ್ತೀರಾ ಅಂದ್ಮೇಲೆ ನಾನು ಹೇಳಿದ್ದನ್ನು ನಂಬಲೇಬೇಕು. ನರ್ಮದಾ ಅವರು ಆದಷ್ಟು ಬೇಗ ಹುಷಾರಾಗೇ ಆಗ್ತಾರೆ. ಇಲ್ಲಿ ನಂಬಿಕೆನೇ ಜೀವನ ಅಲ್ವಾ ನೇತ್ರ ಅವ್ರೆ? ಇವಾಗ ನನ್ನ ಮಾತನ್ನು ನಂಬಿ ನರ್ಮದಾ ಅವರು 100% ಮೊದಲಿನ ತರ ಆಗೇ ಆಗ್ತಾರೆ. ಚಿನುಕುರುಳಿ ತರ ಮಾತಾಡ್ತಾರೆ. ನಮ್ಮೆಲ್ಲರ ಜೊತೆನೂ ಸಂತೋಷವಾಗಿ ಆರಾಮಾಗಿರ್ತಾರೆ. ನೋಡ್ತಾ ಇರಬೇಕಿದ್ರೆ. ನಿಮ್ ಬಾಯಿ ಹರಕೆಯಿಂದ ನಿಜ ಆದ್ರೆ ಸಾಕು ಸರ್. ರೀ ನೇತ್ರ ಅವ್ರೆ, ಈ ಸಮುದ್ರ ಹೇಳದ್ಮೇಲೆ ಅದು ನಿಜ ಆಗೇ ಆಗತ್ತೆ. ನೀವೇನು ಯೋಚನೆ ಮಾಡ್ಬೇಡಿ, ನರ್ಮದಾ ಅವರು ಹುಷಾರಾಗ್ತಾರೆ. ರೀ ನೇತ್ರ ಅವ್ರೆ, ಇದಕ್ಕೆ ನನಗೇನ್ ಹರಕೆ ಕೊಡ್ತೀರಾ ಅಂತ ಹೇಳಿ. ಸರ್, ಹರಕೆ ಅಂದಿದ ತಕ್ಷಣ ನೆನಪಾಯ್ತು. ಬೆಟ್ಟದ ಮೇಲೆ ಗುಂಡಾಂಜನೇಯ ದೇವಸ್ಥಾನ ಇದೆ ಸರ್. ಪ್ರತಿ ವರ್ಷ ನನ್ನ ತಂದೆ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗೋರು. ನನಗೆ ಅಕ್ಕನಿಗೆ ನಡೆಯಕ್ಕೆ ಕಷ್ಟ ಆಗುತ್ತೆ ಅಂತ ಅವರೇ ನಮ್ಮನ್ನ ಎತ್ಕೊಂಡು ಹೋಗೋರು ಸರ್. ನಮ್ಮಿಬ್ರಿಗೋಸ್ಕರ ಪ್ರತಿ ವರ್ಷ ಅಲ್ಲಿ ಹರಕೆ ಹೊರೋರು. ಹತ್ರ ಹೋದಂಗೆ ತುಂಬಾ ನೆನಪಾಗ್ತಿದೆ ಸರ್. ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಆ ನೆನಪುಗಳು ಹಾಗೆ ಕಣ್ಣಿಗೆ ಕಟ್ಟದಂಗಿದೆ ಸರ್. ಸಮುದ್ರ ಸರ್, ಹೇಗೂ ಇಷ್ಟ ಹತ್ರ ಬಂದಿದ್ದೀವಿ. ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತೀರಾ? ಆ ದೇವ್ರ ಹತ್ರ ಬೇಡ್ಕೊಂಡ್ರೆ ನನ್ನ ತಂದೆಗೆ ಒಳ್ಳೇದಾಗ್ಬೋದು. ಸರಿ ನೇತ್ರ ಅವ್ರೆ, ಹೋಗೋಣ. ನಿಮ್ ಖುಷಿನೇ ನನ್ ಖುಷಿ. ಥ್ಯಾಂಕ್ ಯು ಸರ್.